ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ ನಂಬಿಕೆ ಅಂತಕ್ಕಂಥದ್ದು. ಹಾಗಾದರೆ ನಂಬಿಕೆ ಅಂತಕ್ಕಂಥ ಒಂದು ಗುಣವನ್ನು ನಾವು ಉಳಿಸ್ಕೋಬೇಕಾದ್ರೆ ನಮ್ಮ ವ್ಯಕ್ತಿತ್ವ ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ಬೇರೆಯವರೊಂದಿಗೆ ಸಮುದ್ರವಾಗಿ ಬಾಂಧವ್ಯವನ್ನು ಹೊಂದಬೇಕು ಅಂತಕ್ಕಂಥ ವಿಷಯವಾಗಿ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಂಬಿಕೆ ಅಂತಕ್ಕಂಥ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಸಂಬಂಧದಲ್ಲಿರಲಿ ನಂಬಿಕೆ ಅಂತಕ್ಕಂಥ ಪದವನ್ನು ನಾವು ಉಳಿಸ್ಕೋಬೇಕಾತಂದ್ರೆ, ಆ ನಂಬಿಕೆಯ ಪದಕ್ಕೆ ಅರ್ಥವನ್ನು ತರಬೇಕಾದ್ರೆ ನಾವು ಒಳ್ಳೆಯ ರೀತಿಯಲ್ಲಿ ಏನು ಮಾಡಬೇಕು ಅಂತಂದರೆ ಬೇರೆಯವ್ರ ಜೊತೆ, ಒಬ್ಬ ವ್ಯಕ್ತಿಯ ಜೊತೆ ಬಾಂಧವ್ಯವನ್ನು ಇಟ್ಕೋಬೇಕಾಗ್ತದೆ. ಯಾಕಂತಂದ್ರೆ ನೋಡಿ, ಒಂದು ಸಾರಿ ಅಪನಂಬಿಕೆ ಬಂದ ಮೇಲೆ ಆ ವ್ಯಕ್ತಿಯನ್ನು ನಾವು ನಂಬಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಕೊನೆತನೂ ಸಹಿತ ಆ ವ್ಯಕ್ತಿಯ ಬಗ್ಗೆ ನಮಗೆ ಅಪನಂಬಿಕೆ ಇರ್ತಕ್ಕಂಥದ್ದು. ಸೊ ಅದಕ್ಕಾಗಿ ನಂಬಿಕೆ ಅಂತಕ್ಕಂಥದ್ದು ಈ ಒಂದು ಸಮಾಜದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿರಿ, ಯಾವುದೇ ವ್ಯಕ್ತಿಯಾಗಿರಲಿ, ಯಾವುದೇ ಪ್ರಾಣಿಯಾಗಿರಲಿ, ನೋಡಿರಿ ಒಂದು ಸಾರಿ ಒಬ್ಬ ವ್ಯಕ್ತಿ ಅಥವಾ ಪ್ರಾಣಿಯನ್ನು ಮನುಷ್ಯರಾಗಿರ್ತಕ್ಕಂಥ ನಾವು, ಪ್ರಾಣಿಗಳಾಗಿರ್ತಕ್ಕಂಥವು ಒಂದು ಸರಿ ಒಬ್ಬರನ್ನು ನಂಬಿದರೆ ಏನಾಗ್ತೈತೆ ಅಂತ ಹೇಳಿದ್ರೆ ಕೊನೆ ತನಕನೂ ಸಹಿತ ಆ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗ್ತೈತಿ. ನೋಡಿರಿ, ಆ ನಂಬಿಕೆಯನ್ನೇ ನಾವು ಮುರಿದು ಹಾಕಿ ನಮ್ಮ ಒಂದು ಸ್ವಾರ್ಥಕ್ಕಾಗಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಏನಾಗ್ತೈತಿ ಅಂತಂದ್ರೆ ನಮ್ಮನ್ನು ನಂಬಿರ್ತಕ್ಕಂತಹ ವ್ಯಕ್ತಿ ಏನು ಮಾಡ್ತಾನಂದ್ರೆ ಶಾಶ್ವತವಾಗಿ ನಮ್ಮಿಂದ ದೂರ ಸರಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕಾಗಿ ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಆ ಮೂರರಲ್ಲಿ ನಂಬಿಕೆ ಅಂತಕ್ಕಂಥದ್ದನ್ನು ನಾನು ಇಟ್ಟಾಗ ಏನಾಗೈತಿ ಅಂತಂದ್ರೆ ಆ ಒಂದು ಕೆಲಸ, ಆ ಒಂದು ವ್ಯಕ್ತಿ, ಆ ಒಂದು ವಸ್ತು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಂಬಿಕೆಯನ್ನು ಹೊಂದಿ ಏನು ಮಾಡಬೇಕು, ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗೈತೆ ಅಂದರೆ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರೋದೇ ಈ ನಂಬಿಕೆ ಇಲ್ಲದೆ ಇರ್ತಕ್ಕಂಥದ್ದು. ಹಾಗಾಗಿ ನಂಬಿಕೆಯನ್ನು ಹೊಂದಲಿಕ್ಕೆ ಕಾರಣ ಹೊಂದಲಾರಲಿಕ್ಕೆ ಅಂದರೆ ಅವಿಶ್ವಾಸ ಬರ್ತಕ್ಕಂಥದ್ದು, ಈಗ ನಂಬಿಕೆ ದ್ರೋಹ ಮಾಡ್ತಕ್ಕಂಥದ್ದು, ಇವೆಲ್ಲ ಯಾಕೆ ಆಗ್ತವೆ ಅಂತ ಹೇಳಿದ್ರೆ ವ್ಯಕ್ತಿಯಲ್ಲಿ ಸ್ಥಿರತೆ ಅಂತಕ್ಕಂಥದ್ದು ಇರೋದಿಲ್ಲ. ಚಂಚಲ ಮನಸ್ಸು ಇರೋದ್ರಿಂದ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನು ನಂಬಿರ್ತಾನೆ. ಸೊ ಅಂತಹ ವ್ಯಕ್ತಿ ಅವನಿಗೇನಾದರೂ ದ್ರೋಹವನ್ನು ಬಗೆದಾಗ ಅಥವಾ ಅಂಥ ವ್ಯಕ್ತಿ ತನ್ನಿಂದ ಏನೋ ವಿಷಯಗಳನ್ನು ಮುಚ್ಚಿಟ್ಟಾಗ ಆ ವ್ಯಕ್ತಿ ಏನು ಮಾಡ್ತಾನೆ, ಅವನನ್ನು ನಂಬಲಿಕ್ಕೆ ಹೋಗೋದಿಲ್ಲ. ಸೊ ಅವಾಗೇನಾಕೈತಿ ಅಂತಂದ್ರೆ ಅವರಿಬ್ಬರ ಮಧ್ಯೆ ಬಿರುಕು ಉಂಟಾಗಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಅದಕ್ಕಾಗಿ ಪ್ರಾಮಾಣಿಕತೆ ಎಲ್ಲಿರ್ತೈತಿ ಅಲ್ಲಿ ನಂಬಿಕೆ ಏನಾಗಿರ್ತೈತಿ ಅಂದರೆ ಯೋಗ್ಯವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಂಡಿರ್ತೈತಿ. ಎಲ್ಲಿ ಪ್ರಾಮಾಣಿಕತೆ ಇರೋದಿಲ್ಲ ಅಲ್ಲಿ ನಂಬಿಕೆ ಅಂತಕ್ಕಂಥದ್ದು ತನ್ನ ಸ್ಥಾನವನ್ನು ಕಳ್ಕೊತೈತಿ. ಇಷ್ಟೇ ವ್ಯತ್ಯಾಸ. ಪ್ರಾಮಾಣಿಕತೆ ಇಲ್ಲೇನಪ್ಪ ಅಂತಂದ್ರೆ ನಂಬಿಕೆ, ಪ್ರಾಮಾಣಿಕತೆ ಇಲ್ಲದೆ ಹೋದರೆ ಅಲ್ಲಿ ಅಪನಂಬಿಕೆ ಅಂತ ಹೇಳಿ. ಸೊ ಇಷ್ಟೇ ನಾವು ತಿಳ್ಕೋಬೇಕು. ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ, ಯಾವುದೇ ವ್ಯಕ್ತಿಯ ಜೊತೆ ನಾವು ಸಂಬಂಧವನ್ನು ಹೊಂದಬೇಕಾದ್ರೂ ಸಹಿತ ನಾವೇನು ಮಾಡಬೇಕು ಅಂದರೆ ಪ್ರಾಮಾಣಿಕವಾಗಿರಬೇಕು ಯಾವಾಗಲೂ. ನೋಡಿರಿ, ಪ್ರಾಮಾಣಿಕತೆ ಏನು ಮಾಡ್ತೈತಿ, ನಮ್ಮನ್ನು ದೂರದವರೆಗೂ ಕೊಂಡೊಯ್ತೈತಿ. ನಮ್ಮನ್ನು ಕೈ ಹಿಡ್ಕೊಂಡು ಜೊತೆಯಾಗಿ ದೂರದವರೆಗೂ ಕೊಂಡೊಯ್ತೈತಿ. ಅದ್ರ ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನು ಉತ್ತುಂಗದ ಮಟ್ಟಕ್ಕೆ ಏರಿಸಲಿಕ್ಕೆ ಸಾಧ್ಯ ಆಗ್ತೈತಿ. ಪ್ರಾಮಾಣಿಕತೆ ಇಲ್ಲದೆ ಹೋದಾಗ ಏನಾಗೈತಿ ಅಂತಂದ್ರೆ ಅಂತಹ ವ್ಯಕ್ತಿಯ ಮೇಲೆ ಯಾರು ನಂಬಿಕೆ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ನಾವೇನು ಮಾಡಬೇಕು, ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಾವು ನಂಬಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಏನು ಮಾಡಬೇಕು ಅಂದರೆ ಪ್ರಾಮಾಣಿಕತೆಯನ್ನು ಇಟ್ಕೋಬೇಕು. ಸೊ ಒಂದಾಗ ಮಾತ್ರ ಏನಾಗ್ತೈತಿ ಅಂತಂದ್ರೆ ಯಾವುದೇ ಸಮಸ್ಯೆಗಳು, ಜಗಳ, ತಂಟೆ, ತಕರಾರುಗಳು ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕಾಗಿ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ನಂಬಿಕೆ ಅಂತಕ್ಕಂಥದ್ದು ಪಡೆದುಕೊಳ್ತೈತಿ. ಸೊ ಅದಕ್ಕಾಗಿ ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿರಿ. ಅದೇನಾಕೈತಿ ಅಂತಂದ್ರೆ ನಂಬಿಕೆಗೆ ಬದಲಾವಣೆಯಾಗಿ ಏನಾಕೈತಿ, ಆ ಒಂದು ನಂಬಿಕೆ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕಾಗಿ ನೀವು ಸಹಿತ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ. ನೋಡಿರಿ, ಎಕ್ಸಾಮ್ಸ್ ಬರ್ತಾವೆ, ಏನು ಮಾಡ್ತೇವೆ ನಾವು, ತಾತ್ಪೂರ್ತಿಕವಾಗಿ ಕಾಟಾಚಾರಕ್ಕಾಗಿ ಓದ್ತೇವೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗಂಗಿಲ್ಲ, ನಮ್ಗೆ ಸಕ್ಸಸ್ ಸಿಗೋದಿಲ್ಲ. ಯಾಕಂದ್ರೆ ನಾವು ಅದ್ರ ಮೇಲೆ ನಂಬಿಕೆನೇ ಇಟ್ಟಿರಂಗಿಲ್ಲ. ಅಂದ್ರೆ ತಾತ್ಕಾಲಿಕ ಟೆಂಪ್ರರಿಯಾಗಿ ಏನು ಮಾಡ್ತಿರ್ತೇವೆ, ಸ್ಟಡಿಯನ್ನು ಮಾಡ್ತಿರ್ತೇವೆ. ಸೊ ಅಪನಂಬಿಕೆ ನಾವು ಎಕ್ಸಾಮ್ನಲ್ಲಿ ಪಾಸ್ ಆಗ್ತವೋ ಇಲ್ವೋ ಅಂಥೇಳಿ. ಸೊ ಅಂಥ ಅಪನಂಬಿಕೆಯನ್ನು ಇಟ್ಕೊಂಡಾಗ ಏನಾಕೈತೆ ಅಂತಂದರೆ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ಗುರಿ ಆಗಿರ್ಬೋದು ಸಕ್ಸಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿರಿ. ನಂಬಿಕೆ ಅಂತಕ್ಕಂಥದ್ದು ಅದರ ಕೆಲಸವನ್ನು ಅದು ಮಾಡ್ತೈತಿ. ಸೊ ಪ್ರಾಮಾಣಿಕತೆಗೆ ನೀವು ಬೆಲೆ ಕೊಟ್ಟಾಗ ನಂಬಿಕೆ ಅಂತಕ್ಕಂಥದ್ದು ನಿಮ್ಮನ್ನು ಬೆಂತಡ್ತೈತಿ. ಸೊ ಅಲ್ಲೇನಾಕೈತಿ ಅಂತ ಹೇಳಿದ್ರೆ ನೀವು ಜಯವನ್ನು ಸಾಧಿಸ್ತೀರಿ ಅಂತ ಹೇಳ್ತಾ, ಸೊ ಎಲ್ಲರೂ ಸಹಿತ ಪ್ರಾಮಾಣಿಕತೆ ನಮ್ಮ ನಂಬಿಕೆಗೆ ಬೆಲೆಯನ್ನು ಕೊಟ್ಟು ನಮ್ಮ ಜೀವನವನ್ನು ನಾವೆಲ್ಲರೂ ನಡೆಸ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.